महिला दिनाचरणೆಯ ಶುಭಾಶಯ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ ಹ್ಯಾಪಿ ವುಮೆನ್ಸ್ ಡೇ ಹ್ಯಾಪಿ ವುಮೆನ್ಸ್ ಡೇ ಹ್ಯಾಪಿ ವುಮೆನ್ಸ್ ಡೇ ಹ್ಯಾಪಿ ವುಮೆನ್ಸ್ ಡೇ ಪ್ರತಿ ಮಾರ್ಚಿನಲ್ಲಿ ನಾವು 8ನೇ ತಾರೀಖಿನಲ್ಲಿ ಆಚರಣೆ ಮಾಡುವೆವು ನಮ್ಮ ಹಬ್ಬವ ತಾಯಾಗಿ ಮಮತೆ ತೋರಿ ಒಡ ಹುಟ್ಟಿ ಸ್ನೇಹ ತೋರಿ ಸತಿಯಾಗಿ ಪ್ರೀತಿ ಕೊಟ್ಟ ಸಂಭ್ರಮ ಹೆಣ್ಣೆಂಬ ಸಂಭ್ರಮ ನಮ್ಮ ಪ್ರೀತಿ ಅನುಪಮ ನಾವೆಲ್ಲ ಒಂದು ನಾವೆಲ್ಲ ಎಂದು ಯಾರಿಗಿಲ್ಲ ಕಮ್ಮಿ ನಾವ್ಯಾರಿಗಿಲ್ಲ ಕಮ್ಮಿ ಸಮಾನತೆಯ ಹಕ್ಕು ಸಾರುವ ಈ ದಿನ ಹ್ಯಾಪಿ ವುಮೆನ್ಸ್ ಡೇ ಹ್ಯಾಪಿ ವುಮೆನ್ಸ್ ಡೇ ಹ್ಯಾಪಿ ವುಮೆನ್ಸ್ ಡೇ. ಹೆಸರು ಮೋಹನ್ ರಾಜ್ ಇಲ್ಲೂರ್ ಅಂತ. ನನ್ನಲ್ಲಿ ಮೆರಿಟ್ಯೂಡ್ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕಂಪ್ನಿ ಇದೆ. ಅದರಲ್ಲಿ ನಾನು ಚೀಫ್ ಮೆಂಟರ್ ಅಂತ ಕೆಲಸ ಮಾಡ್ತೀನಿ. ನನಗೆ ಈ ಕಾರ್ಯಕ್ರಮಕ್ಕೆ ಸುರೇಶ್ ಜಿ ಅವರು ಕರೆದರು. ಒಂದೇ ಮಾತಿಗೆ ನಾನು ಒಪ್ಪಿಕೊಂಡೆ. ಯಾಕೆಂದರೆ ಇದು ಮಹಿಳೆಯರ ಕಾರ್ಯಕ್ರಮ, ಮಹಿಳೆಯರಿಗಾಗಿ ಮಾಡುವಂಥ ಕಾರ್ಯಕ್ರಮ. ಅದು ಮಹಿಳಾ ದಿನಾಚರಣೆ ದಿನ ಮಾಡಿದ್ದಾರೆ. ಅದಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸ್ತದಂದರೆ ಮಹಿಳೆಯರ ಬಗ್ಗೆ ಇಂಥ ಕಾರ್ಯಕ್ರಮ ಮಾಡಬೇಕು. ಆವಾಗಲೇ ಆ ಮಹಿಳೆಯರಲ್ಲಿ ಇದ್ದಂಥ ಒಂದು ಶಕ್ತಿ ಹೊರಗಡೆ ಬರುತ್ತೆ. ಯಾಕೆಂದರೆ ಮಹಿಳೆ ಅದು ದೊಡ್ಡ ಶಕ್ತಿ, ಅದು ಪರಮಾತ್ಮ ಕೊಟ್ಟಿದ್ದು. ಯಾಕೆಂದರೆ ಅಟ್ ಎ ಟೈಮ್ ಒಂದು ಮಹಿಳೆ ಒಂದು ಮದರ್ ಆಗ್ಬೋದು, ಒಂದು ಟೀಚರ್ ಆಗ್ಬೋದು, ಮತ್ತು ಒಂದು ಸಿಸ್ಟರ್ ಆಗ್ಬೋದು, ಒಂದು ಮಡದಿ ಆಗ್ಬೋದು. ಆ ಎಲ್ಲ ಪಾತ್ರಗಳನ್ನು ನಿಭಾಯಿಸ್ಕೊಂಡು ಹೋಗುವಂಥ ಶಕ್ತಿ ಆ ಪರಮಾತ್ಮ ಅವರಿಗೆ ಕೊಟ್ಟಿದ್ದಾನೆ. ಅದನ್ನು ನಾವು ಗುರುತಿಸ್ಕೊಂಡು ಅದನ್ನು ಇನ್ನೊಬ್ಬರಿಗೆ ಇನ್ಸ್ಪೈರೇಷನ್ ಮಾಡುವಂಥ ಕೆಲಸ ಇವತ್ತು ಆಗಬೇಕಾಗಿದೆ. ಆ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಭಾಳ ಖುಷಿ ಆಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಲಿಕ್ಕೆ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಚೀಫ್ ಮೆಂಟರ್ ಮೆರಿಟ್ಯೂಡ್ ಇದರ ಒಂದು ಸಂಸ್ಥೆ ಇದರಾದಂಥ ಇಲ್ಲೂರು ಮೋಹನ್ ರಾಜ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಕೆಲವೊಂದು ನಾರಿಯರನ್ನ ಸನ್ಮಾನ ಮಾಡ್ತಾ ಇದ್ದೀವಿ. ಶ್ರೀಮತಿ ಸಾವಿತ್ರಿ ಎಚ್ ಬದ್ದೆ ಅಧ್ಯಕ್ಷರು ಸನ್ನಿಧಿ ಮಹಿಳಾ ಮಂಡಳ ರವಿನಗರ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಭವಾನಿನಗರದ ಜೈ ಭವಾನಿ ಮಹಿಳಾ ಮಂಡಳದ ಅಧ್ಯಕ್ಷರಾದಂಥ ಕುಮಾರಿ ಲಲಿತಾ ಯಲ್ಲಪ್ಪ ಪೂಜಾರಿ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೂ ಹಾಗೂ ಇಲ್ಲಿ ಆಗಮಿಸಿದಂಥ ಎಲ್ಲ ಒಂದು ಸಭಿಕರಿಗೂ ಸ್ವಾಗತವನ್ನು ಕೋರ್ತಾ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗ ಪ್ರಾರ್ಥನೆ ಹಾಡಿಗಾಗಿ ಬರ್ತಾ ಇದ್ದಾರೆ ಶ್ರೀಮತಿ ಪ್ರಭಾ ಪೂಜಾರಿ. ಗಜಮುಖನೆ ಜಯತು ಗಣನಾಥನೆ ತ್ರಿಜಗವಂದ್ಯ ಶಿವಜಾರೂಢ ನಿನ್ನಂಗಳದ ಅಂಗಾರ ಜಗಮಗಿಸುವ ಜಗದ ಬಂಗಾರ ಸಿದ್ಧಾರೂಢ ಸತ್ಸಂಗದ ಅಂಗಾರ
ಭಕ್ತರನ್ನು ಉದ್ಧರಿಸುವ ಶಿವ ಅವತಾರ. ಧರ್ಮ ಕರ್ಮದ ಉದ್ದ ಅಗಲವು ನೀನೆ, ಭಕ್ತಿ ಮುಕ್ತಿಯ ಆಳ ಎತ್ತರವು ನೀನೆ, ಭೂಮಿ ಅಗಸದಲ್ಲಾಡುವ ಶಕ್ತಿಯು ನೀನೆ, ಇಷ್ಟ ಸಂಕಷ್ಟಗಳಿಗೆಲ್ಲ ಉತ್ತರವೂ ನೀನೆ, ಕಗ್ಗತ್ತಲು ಕರಗಿಸುವ ನೀನೇ ಕರುಣಾಸಾಗರ. ನಿನ್ನ ನಾಮ ಜಪಿಸಿದರೆ ಮನಸ್ಸು ಬಂಗಾರ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ. दीपज्योतिर्नमोस्तुते. दीपज्योतिः परब्रह्म दीपज्योतिर्जनार्दनः. दीपज्योतिः परब्रह्म दीपज्योतिर्जनार्दनः. दीपो हरतु मे पापम् सन्ध्यादीपनमोस्तुते. ओ दीप ब्रह्मरूपस्त्वम् ज्योतिषां प्रभुरव्ययः. ओ दीप ब्रह्मरूपस्त्वं ज्योतिषां प्रभुरव्ययः. आरोग्यं देहि पुत्रांश्च मतिं स्वच्छां हि मे सदा. रवेरस्तं समारभ्य यावत् सूर्योदयो भवेत्. रवेरस्तं ಇನ್ಸ್ಟಿಟ್ಯೂಟ್ ಇದೆ ಅಂತ ಪರಿಚಯ ಮಾಡಿಕೊಟ್ರೆ ನನ್ನ ಕಾಲೇಜ್ ಅದು ಸೆಂಟ್ರಲ್ ಗೌರ್ಮೆಂಟ್ ರೆಕಗ್ನೈಸ್ಡ್ ಕಾಲೇಜ್ ಇಲ್ಲಿ ವಿದ್ಯಾನಗರದಲ್ಲಿದೆ. ಸರ್ ಈಗ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ಅವು ಬರಬೇಕು. ಅದರಲ್ಲಿ ಅವ್ರು ಇಟ್ಕೊಂಡಂಥ ಒಂದು ಕಾರ್ಯಕ್ರಮದಲ್ಲಿ ಒಂದು ಶಬ್ದ ನನಗೆ ಬಹಳ ಮನಸ್ಸಿಗೆ ಖುಷಿ ತಂದಿದ್ದು ಅಂದರೆ ಸಂಗಮ. ಸಂಗಮ ಭಾಳ ದೊಡ್ಡ ನಡೀತಾ ಇದೆ, ಅದರಲ್ಲಿ ಇದೊಂದು ಸಂಗಮ ಬರ್ರಿ ಅಂತೇಳಿ ನಾನು ಒಪ್ಕೊಂಡೆ. ನಾನು ಮುಂದೆ ನನ್ನ ಅನುಭವಗಳನ್ನು ಹಂಚ್ಕೊಳ್ಳೋದಕ್ಕಿಂತ ಮುಂಚೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ನಮಸ್ತಾ ಮತ್ತು ಹಿರಿಯರೆಲ್ಲರಿಗೂ, ಮುಖ್ಯವಾಗಿ ಸಮಾಜಕ್ಕೆ ಸಾಕಷ್ಟು ಮಾರ್ಗದರ್ಶನ ಮಾಡಿ ಕೊಡುಗೆ ಕೊಟ್ಟಂಥ ಧೀಮಂತರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ವಂದಿಸಿ ಹೀಗೆ ಒಂದು
ಒಂದಾಗಿ ನಡೀಬೇಕು. ಅವ್ರಿಗೆ ಐತಿ ಅವರು ಇಷ್ಟೆಲ್ಲ ಮಾಡ್ಯಾರ. ಐತಿ ನಮ್ಮ ಸಮಾಜದಾಗ ಒಂದು ಹುಲಿ ಇದ್ದಂಗೆ ಅವರು ಎಲ್ಲ ಸಮಾಜ ಮುಂದಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರು ಉಳಿದ್ರೆ ಅವರು ಶಿವಪಾರ್ವತಿ ಇದ್ದಂಗೆ ಈ ಹುಲಿಯಲ್ಲಿ ಇಷ್ಟು ಸಮಾಜ ಕೆಲಸ ಮಾಡ್ತಾರೆ. ಅವ್ರಿಗೆ ನುಡಿಯೋದು ನಮಗೆ ಐತಿ ಆನಂದ ಆಗ್ತದೆ. ಅವಾಗ ಇವತ್ತಿನ ದಿವಸ ಒಳ್ಳೆಯ ಕೆಲಸ ಮಾಡಿದವ್ರೆ ಎಲ್ಲ ಅನುಭವಿಸಿಟ್ಟು ನಮ್ಮ ಹೆಣ್ಣು ಹುಡುಗವರು ಭಾಳ ವಿದ್ಯಾವಂತರು, ಭಾಳ ಪಂಡಿತರು ವರ್ಷಕ್ಕಂಗೆ ಆಯ್ತು. ಅವರು ನಮ್ಮ ಸಂಸ್ಕೃತಿ ಹ್ಯಾಂಗೆ ಬೇಕು, ತಾಯಿ ತಂದೆಯವರು ಹ್ಯಾಂಗೆ ವಿಶ್ವದಾದ್ಯಂತ ಮಕ್ಕಳಿಗೆ ಇಂಪಾರ್ಟೆನ್ಸು ಬರಬೇಕು, ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಭಾಗವಹಿಸಬೇಕು. ಈಗಾಗಲೇ ಈ ವಿಷಯದಲ್ಲಿ ನಮ್ಮ ಮಿತ್ರರಾದ ಶ್ರೀ ಮೋಹನ್ ನೆಲ್ಲೂರವರು ಎಷ್ಟು ವಿಶಾಲವಾಗಿ ನಿಮ್ಮನ್ನು ಪರಿವರ್ತನೆ ಮಾಡುವಂಥ ರೂಪದಲ್ಲಿ ತಮ್ಮನ್ನು ಪ್ರತಿಯೊಂದು ವಾಕ್ಯದಲ್ಲಿ ವುಮನನ್ನು ಕೂಡ ಅದನ್ನು ಕಾನ್ಸಂಟ್ರೇಟ್ ಮಾಡಿ ಪ್ರತಿಯೊಂದಕ್ಕೂ ಅದನ್ನು ಇಂಪಾರ್ಟೆನ್ಸ್ ಮಾಡಿಕೊಟ್ಟಿದ್ದಾರೆ. ಅಂಥ ಕಲಾಕಾರರು ನಮ್ಮ ಜೊತೆಗೆ ಇದ್ದಾರಲ್ಲ ಇವತ್ತು. ಇವ್ರದ್ದು ಪರಿಚಯ ನನಗೆ ಆಗಿದ್ದು ಇಂಥ ಒಂದು ಸಣ್ಣ ಕಾರ್ಯಕ್ರಮದಲ್ಲಿ. ಅವಾಗಿಂದ ಇವು ಈ ವ್ಯಕ್ತಿತ್ವವನ್ನು ಪರಿಚಯ ಮಾಡಿಸ್ಕೊಂಡು ಸಮಾಜಕ್ಕೇನು ಪರಿವರ್ತನೆ ಮಾಡಬೇಕು, ಸಮಾಜದಲ್ಲಿ ಏನೇನು ನಮ್ಮ ಬೆಳವಣಿಗೆ ಮಾಡಿಸ್ಬೇಕು, ನಾವು ಶಿಕ್ಷಣದಲ್ಲಿ ಎಷ್ಟು ಹಿಂದೆ ಉಳಿದಿದ್ದೇವೆ, ನಮ್ಮ ಸಮಾಜ ಎಷ್ಟು ಯಾವ ರೀತಿಯಾಗಿ ಬೆಳಿಬೇಕು ಅನ್ನೋ ಒಂದೇ ಒಂದು ಧ್ಯೇಯ ಇಟ್ಕೊಂಡು ಒಂದು ಸುಮಾರು ಆಗಸ್ಟ್ ತಿಂಗಳಲ್ಲಿ ಭೇಟಿಯಾಗಿದ್ದೆ ನಾವು ಸರ್. ಆಗಸ್ಟ್ ತಿಂಗಳಲ್ಲೇ ಒಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ವಿ. ಅದು ಎಂಥ ಕಾರ್ಯಕ್ರಮ ಅಂತ ಹೇಳಿದರೆ ಗಿಡ ನೆಡುವ ಕಾರ್ಯಕ್ರಮ, ವೃಕ್ಷ ಸ್ಥಾಪನೆ. ಅದು ವೃಕ್ಷನ ಬೆಳೆಸಬೇಕು. ವೃಕ್ಷ ಬೆಳೆಸಿದರೆ ಯಾವ ರೀತಿಯಾಗಿ ತಂಪು ಗಾಳಿ ನೀರು ಬರ್ತದೆ ಅಂತ ಹೇಳಿ ನಾವು ಹೇಳ್ತೀವಿ. ಆ ತಂಪು ಗಾಳಿ ಬೆಳೆಸಬೇಕಾದ್ರೆ ಅಥವಾ ತಂಪು ಗಾಳಿ ನೀರುಗಳನ್ನು ನೈಸರ್ಗಿಕವಾಗಿ ನೀರು ನಮಗೆ ಬರಬೇಕಾಗ್ತದೆ. ಆ ರೀತಿಯಾಗಿ ಆ ಗಿಡನ ಬೆಳೆಸ್ತೀವಿ. ಅದೇ ರೀತಿಯಾಗಿ ನಮ್ಮ ಮನೆಯಲ್ಲಿರುವಂತಹ ಮಕ್ಕಳನ್ನು ಯಾವ ರೀತಿಯಾಗಿ ಬೆಳೆಸಬೇಕು ಅನ್ನೋ ಒಂದು ಮಾರ್ಗದರ್ಶನ ನಾವು ಮಾಡ್ತಾ ಇದ್ದೀವಿ. ಸರಸ್ವತಿ ಪುತ್ರರಾಗಿಲ್ಲ, ಇದ್ದಾರೆ, ತುಂಬ ಕಡಿಮೆ ಇದ್ದಾರೆ. ಯಾಕಂದರೆ ಆ ಒಂದು ದಿಶೆಯಲ್ಲಿ ನಾವು ಸಾಗಬೇಕಾಗಿದೆ. ಯಾಕಂದರೆ ಲಕ್ಷ್ಮಿ ಹಾಗೂ ಸರಸ್ವತಿ ಈ ಇಬ್ಬರಲ್ಲಿ ಯಾರು ಶ್ರೇಷ್ಠ ಅಂತಕ್ಕಂಥ ಒಂದು ಇದಕ್ಕೂ ಪೂರ್ವದಲ್ಲಿ ನಾವು ಹಿರಿಯ ದಂಪತಿಗೆ ಸಹಸ್ರಚಂದ್ರನ ದರ್ಶನ ಮಾಡಿದಂತಹ ಹಿರಿಯ ಒಂದು ದಂಪತಿಗೆ ನಾವಿಲ್ಲಿ ಸನ್ಮಾನವನ್ನು ಮಾಡಿದ್ವಿ. ಆ ಸಂದರ್ಭದಲ್ಲಿ ನಾವಿಲ್ಲಿ ಶ್ರೀಯುತರ ಮಾತೋಶ್ರೀ ಹಾಗೂ ಪಿತಾ ಅವರನ್ನು ಕರೆದು ಸನ್ಮಾನವನ್ನು ಮಾಡಿದ್ವಿ. ಇವತ್ತು ಅವರ ಪುತ್ರಿಗೆ ನಾವಿಲ್ಲಿ ಸನ್ಮಾನ ಮಾಡ್ತಾ ಇದ್ವಿ. ನಿಜವಾಗಿ ಅವರ ತಂದೆ ತುಂಬಾ ಪೂಜನೀಯ ವ್ಯಕ್ತಿ ಅಂತ ಹೇಳಿದ್ರೆ ತುಂಬಾ ಪೂಜನೀಯ ವ್ಯಕ್ತಿ, ಕೈ ಮುಗಿದು ನಮಸ್ಕಾರ ಮಾಡ್ತಕ್ಕಂಥ ವ್ಯಕ್ತಿ ಆಗಿತ್ತು. ಇವತ್ತು ಅವರು ಇಲ್ಲ, ಆದರೂ ಅವರು ಒಂದು ಮಗ ಇಲ್ಲಿ ಬಂದಿದ್ದಾರೆ, ಅವರಿಗೆಲ್ಲ ಸನ್ಮಾನ ಮಾಡ್ತಾ ಇದ್ದೀವಿ. ಸನ್ಮಾನ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೇನೆ. ನಿಜವಾಗಿ ಆ ಥರನೇ ಅವ್ರ ವ್ಯಕ್ತಿತ್ವ ಅರಿತಾ ಇದೆ. ಈ ಸಂಸ್ಥೆ ವತಿಯಿಂದ ಗಣ್ಯರಿಗೆ ಸನ್ಮಾನ, ಅದೇ ರೀತಿ 3 ಸಮಾಜದಲ್ಲಿ ಕೆಲಸ ಮಾಡಿದಂಥ 3 ತಾಯಂದಿರು, ಬದ್ದಿಯವರಾತು, ಪೂಜಾರಿಯವರಾತು, ರಮೇಶ್ ಮೇಟ್ರಾಣಿ ಅವರಿಗೆ ಸನ್ಮಾನ ಇಟ್ಟಿದ್ದಾರೆ. ಸಂಘದಿಂದ ಸಮಾಜದ ಹೆಣ್ಣುಮಕ್ಕಳಿಗೆ ಕೆಲಸ ಮಾಡುವಂಥ ಹಿಮ್ಮಂತ ಹೆಣ್ಣುಮಕ್ಕಳಿಗೆ ಸಹಾಯ. ಅದೇ ರೀತಿ ಹಿರಿಯರಿಗೂ ಸಹಿತ
ಸನ್ಮಾನ ಮಾಡಿದ್ದಾರೆ. ಹಿಂದೂ ಧರ್ಮದ ಹಾಗೆ ಇವತ್ತು ಇವರು ನಮ್ಮ ಅತಿಥಿಗಳು ಮೋಹನ್ ರಾಜ್ ಇಲ್ಲೂರವರ ಒಂದು ಭಾಷಣ ಸಾಕಲ್ಲ, ಅಗದಿ ಶಕ್ತಿ ವುಮನ್ ಹೇಗಿರ್ಬೇಕು ಅನ್ನೋದು ಹೇಳಿದರು. 2047 ನಾವು ಜಗತ್ತಿಗೆ ಬರುವನ್ನಾಗಬೇಕು, ಅನೇಕ ವಿಷಯಗಳು ನಮ್ಮನ್ನು ಹೇಳಿ ಅದೆಲ್ಲ ತಾಯಂದ್ರೆ ಹೇಳ್ತಾರೆ. ಆ ರೀತಿ ನಾವು ನಮ್ಮ ಮನೆಯಲ್ಲಿ ನಾವು ಎಲ್ಲರೂ ಕೂಡ್ಕೊಂಡು 47 ನಾವು ಮುಂದೆ ಬರಬೇಕಂದ್ರೆ ನಮ್ಮ ಮನೆಯಿಂದ ನಾವು ನಮ್ಮ ಶಿವಾಜಿ ಮಹಾರಾಜರು ಹುಟ್ಟಿಸ್ಬೇಕು ಅಂದ್ರನ ನಾವು 2047 ಜಗತ್ತಿಗೆ ನಂಬರ್ 1 ಆಗಲಿಕ್ಕೆ ಸಾಧ್ಯದ. ಅದೇ ಹಿರಿಯರು ನಮ್ಮ ಹಿರಿಯರಾದಂಥ KM ಅವರು ಇನ್ನೂ ಹಿರಿಯರಾದಂಥ ಜನ ಮಾತಾಡಿದ್ದಾರೆ. ಕ್ಷಮೆ ಕೋರ್ತೀನಿ, ಯಾಕಂದ್ರೆ ನಾನು ಇನ್ನೊಂದು ಕಾರ್ಯಕ್ರಮ ಹೋಗಬೇಕು. ಅದರೊಳಗೂ ಮತ್ತು ಒಳಗೊಳಗೆ ನಮ್ಮ ಗಂಗಮ್ಮ ಇದ್ದೆಲ್ಲ ಅವರು ಸಹಿತ ಅನೇಕ ವಿಚಾರವಾದಂಥ ಮಾತುಗಳನ್ನು ಹೇಳ್ತಾ ಜನರಿಗೂ ಒಂದು ತಿಳುವಳಿಕೆ ಕೊಡ್ತಾ ಬಂದಿದ್ದಾರೆ. ಅವರು ಸಹಿತ ಧನ್ಯವಾದ ಹೇಳ್ತಾ ಬೇರೆ ಕಾರ್ಯಕ್ರಮ ಹೋಗಬೇಕು, ಕ್ಷಮೆ ಕೊಡ್ತಾ ನನ್ನ ಮಾತು ಬೇಕು. ಅದಕ್ಕೆ ನಾನು ಸಮಾಜದ ಒಂದು 150ರಿಂದ 200 ಮಕ್ಕಳನ್ನು IAS ಕೋಚಿಂಗ್ಗೆ ಕರೆಸಿದಾಗ ಇದೇ ಮಾತು ಹೇಳಿದ್ದೆ. ಮೊದಲೇ ಮಾತು ಹೇಳಿದ್ದು SSK ಸಮಾಜ ಅಂದ್ರೇನು. ಎಸ್ ಅಂದರೆ ಶ್ರೀಲಕ್ಷ್ಮಿ, ಎಸ್ ಅಂದರೆ ಇನ್ನೊಂದು ಎಸ್ ಅಂದರೆ ಶ್ರೀ ಸರಸ್ವತಿ. ಇವೆರಡನ್ನೂ ನೀವು ಪಾಲಿಸ್ಕೊಳ್ಳಿ. ನೀವು ಅವಾಗ ಏನಾಗುತ್ತೆ, ರಾಜು ಅಂತ ಆಗಿರ್ಬೋದು ಅಂತ ಹೇಳಿದ್ರಿ. ಈಗ ಮೇಡಮ್ ಅವತ್ತು ಆಗಿದ್ದೀನಿ, ಮುಂದಿನ ಕೇನೆ ರಾಜ ಕಿಂಗ್ ಆಗಿರ್ತೀವಿ ನಾವು. ಸೊ ಸರಸ್ವತಿ ಲಕ್ಷ್ಮಿ ಎರಡೂ ಇರಲಿ, ಅವಾಗ ಅದಕ್ಕೆ SSK ಸಮಾಜ ಆಗುತ್ತದೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ನಾವಿಲ್ಲಿ ಮಾತಾಡ್ತಿರ್ತೀವಿ. ಏಕಕೇಲ ಸಬ್ಕೋ ಭಾರಿ ಅಂತ ಹೇಳಿ ಮಾತಾಡ್ತಾ ಇದ್ದೀವಿ. ಏಕಕೇಲ ಸಬ್ಕೋ ಭಾರಿ. ಆದರೆ ನಮ್ಮ ಸಹೋದರ ಇಲ್ಲೂರು ಮೋಹನ್ ರಾಜ್ ಅವರು ಏಕಕೇಲ ಅಜ್ಞಾನಕ್ಕೂ ಭಾರಿ. ಅಂದರೆ ಅಜ್ಞಾನಕ್ಕೆ ಭಾರಿ ಬಂದಾದ್ರೆ ಅಷ್ಟೊಂದು ಜ್ಞಾನದ ಭಂಡಾರ ಅವರಾಗಿದ್ದಾರೆ. ಹಾಗಾಗಿ ಇಲ್ಲಿ ಒಂದು ಮಾತನ್ನು ನಾವಿಲ್ಲಿ ಹೇಳ್ಬೋದು, ಏನಂತ ಹೇಳಿದ್ರೆ ಈಗ ಜ್ಞಾನ ಅಂದರೆ